ನೀವೇನಾದರೂ ಕಂಪ್ಲೀಟ್ಲಿ ಫ್ರೆಷರ್ಸ್‌ಗಳಾ? ಆದರೆ ಮನೆಯಿಂದ ಒಂದು ಈಸಿಯಾದಂಥ ಕೆಲಸನ ಮಾಡಬೇಕು ಅಂತ ಹುಡುಕ್ತಾ ಇದ್ದೀರಾ? ಇಲ್ಲಿ ನಾವು ನೌಕರಿ, ಲಿಂಕ್ಡ್ಇನ್ ಎಲ್ಲ ರೀತಿಯಾದಂಥ ಸೆಕೆಂಡರಿ ಪ್ಲ್ಯಾಟ್‌ಫಾರ್ಮ್ಸಲ್ಲಿ ಅಪ್ಲೈ ಮಾಡಿ ಸಾಕಾಗಿದೆ, ಯಾವುದಕ್ಕೂ ರಿಪ್ಲೈ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆದರೆ ನಾನಿವತ್ತು ಇಲ್ಲಿ ನಿಮಗೆ ಡೈರೆಕ್ಟಾಗಿ HR ಗಳಿಗೆ ಹೇಗೆ ಅಪ್ಲೈನ ಮಾಡೋದು ಅಥವಾ ಕಂಪ್ನಿಗಳ ಹೆಡ್‌ಗೆ ಹೇಗೆ ಅಪ್ಲೈನ ಮಾಡ್ಬೋದು ಅನ್ನೋ ಒಂದು ಬೆಸ್ಟ್ ವೆಬ್ಸೈಟಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದೊಂದು ಈಸಿಯಾದಂಥ ಜಾಬ್ ಆಗಿದೆ. ಯಾರು ಬೇಕಾದರೂ ಮಾಡ್ಬೋದಾದಂಥ ಜಾಬ್ ಇದು. ಯಾಕಂದರೆ ಇದು ಲೈಕ್ ಫಾರ್ಮ್ ಫಿಲ್ಲಿಂಗ್ ರೀತಿಯಾದಂಥ ಜಾಬ್ ಇದಾಗಿರುತ್ತೆ. ಇಲ್ಲಿ ನಿಮಗೆ ಒಂದು ಒಳ್ಳೆ ಸ್ಯಾಲ್ರಿನೂ ಕೂಡ ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ನೀವು ಕಂಪ್ಲೀಟ್ಲಿ ಫ್ರೆಷರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು. ಸೊ ಈ ರೀತಿಯಾದಂಥ ಸಿಂಪಲ್ ವರ್ಕ್ ನಿಮ್ಗೆ ಏನಾದ್ರು ಬೇಕಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಈಸಿಯಾಗಿದೆ. ಎಕ್ಸ್ಪೆಷಲಿ ಇಲ್ಲಿ ನಿಮಗೆ ರಿಮೋಟ್ ವರ್ಕ್ನ ಕೊಡ್ತಾ ಇರೋದ್ರಿಂದ ನೀವೇನಾದ್ರು ಮದರ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್ಗಳು ಅಥವಾ ಸ್ಟೂಡೆಂಟ್ಸ್ಗಳು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಬಟ್ ಇದೊಂದು ರೀತಿ ಫುಲ್ ಟೈಮ್ ರೋಲ್ ಆಗಿರುತ್ತೆ. ಬಟ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ರೀತಿ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ನೀವೇನಾದರೂ ಇಲ್ಲಿ ಕಂಪ್ಲೀಟ್ಲಿ ಫ್ರೆಷರ್ಸ್ಗಳು, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ಗಳಿಲ್ಲ, ನಮಗಿಲ್ಲಿ ಏನಾದರೂ ಹೇಳಿಕೊಟ್ರೆ ಕಲಿತು ಮಾಡ್ತೀವಿ ಅನ್ನೋರು ಕೂಡ ಅಪ್ಲೈನ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ ಮಾಡಿರೋರು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮಗೆ ಒಂದು ಒಳ್ಳೆ ಸ್ಯಾಲ್ರಿನ ಕೂಡ ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಒಳ್ಳೆ ಸ್ಯಾಲ್ರಿ ಜೊತೆಗೆ ನಿಮಗೆ ಇಲ್ಲಿ EF, PF, ಹೆಲ್ತ್ ಇನ್ಶೂರೆನ್ಸ್, ಟ್ರಾವೆಲ್ ಲೈಕ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಅಥವಾ ಪ್ಯಾಕೇಜ್ಗಳಾಗಿರ್ಬೋದು, ಈ ರೀತಿ ಸಾಕಷ್ಟು ಬೆನಿಫಿಟ್ಸ್ ನಿಮಗೆ ಇಲ್ಲಿ ಕಂಪ್ನಿಯಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ಸ್. ಹಾಗೆ ನಾನು ಈ ವಿಡಿಯೋದಲ್ಲಿ ಈ ಕಂಪ್ನಿ ಯಾವುದು, ನಿಮ್ಮ ರೋಲ್ ಏನು, ಎಕ್ಸಾಕ್ಟಾಗಿ ಏನು ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ವೆಲ್ ಫೌಂಡ್ ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಅವರ ಕಂಪ್ನಿ ಬಗ್ಗೆ, ಅವರ ಕಂಪ್ನಿಯ ಪಾರ್ಟ್ನರ್ಸ್ಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಅದು ಎಲ್ಲನೂ ಕೂಡ ನೀವು ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಹಾಗೆ ಅವರ ಕಂಪ್ನಿಗಳಲ್ಲಿ ಯಾರು ಟೀಮ್ಸ್ಗಳು ಬಿಲ್ಡ್ ಮಾಡಿದ್ದಾರೆ ಅಥವಾ ಯಾರು ಹೈಯರ್ ಮಾಡ್ತಾರೆ, ಎಲ್ಲ ಕಂಪ್ನಿಗಳ ಅಥವಾ ಎಲ್ಲ ಹೈಯರಿಂಗ್ ಪ್ರೋಸೆಸ್ ಕಂಪ್ನಿಗಳ ಲಿಸ್ಟ್ ಇರುತ್ತೆ. ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೀವು ಏನು ಡೌಟ್ಸ್ ಇದೆ ಎಲ್ಲನೂ ಕೂಡ ಇಲ್ಲಿ ಕೇಳ್ಬೋದು ಅಥವಾ ಕ್ಲಿಯರ್ಫೈ ಮಾಡ್ಕೊಬೋದಾಗಿರುತ್ತೆ. ಮೊದಲನೇ ಕ್ವೆಶನ್ ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ, ವಾಟ್ ಇಸ್ ವೆಲ್ ಫೌಂಡ್ ಅಂತ. ಅವರ ಕಂಪ್ನಿ ಬಗ್ಗೆ ಕೂಡ ಅವ್ರು ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಅದಾದಮೇಲೆ ಕಾಮನ್ ಆಗಿ ಎಲ್ಲರಿಗೂ ಇರುವಂಥ ಕ್ವೆಶನ್, ಇಸ್ ವೆಲ್ ಫೌಂಡ್ ಫ್ರೀ ಟು ಪೋಸ್ಟ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಎಸ್ ಅಂತ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಈಸ್ ವೆಲ್ ಫೌಂಡ್ ಫ್ರೀ ಫಾರ್ ಜಾಬ್ ಸೀಕರ್ಸ್ ಇದೆ, ಅಂದರೆ ಯಾರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೇಕಂತಿದ್ದೀರಾ ಅಥವಾ ಒಂದು ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅವರು ಇಲ್ಲಿ ಫ್ರೀಯಾಗಿ ಅಪ್ಲೈನ ಮಾಡ್ಬೋದಾ ಅಂತ ಇದೆ, ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಎಸ್ ಕ್ಯಾಂಡಿಡೇಟ್ಸ್ ಅ ಪ್ರೊಫೈಲ್ ಆ್ಯಂಡ್ ಅಪ್ಲೈ ಟು ದ ಜಾಬ್ ವೆಲ್ ಫೌಂಡ್ ಈಸ್ ಆಲ್ವೇಸ್ ಫ್ರೀ ಫಾರ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಹೌ ಮೆನಿ ಸ್ಟಾರ್ಟಪ್ಸ್ ಆ್ಯಂಡ್ ಲೈಕ್ ಎಷ್ಟು ಸ್ಟಾರ್ಟಪ್ಸ್ಗಳಿದೆ ಅಂತ ಇಲ್ಲಿ ಸ್ಪೆಸಿಫೈ ಮಾಡಿ ನೋಡೋದಾದರೆ 27,000+ ಸ್ಟಾರ್ಟಪ್ಸ್ಗಳು ಇಲ್ಲಿ ಹೈರ್ ಮಾಡ್ತಾರೆ ಇವರ ಕಂಪ್ನಿಯಲ್ಲಿ ಅನ್ನೋದು ಕೂಡ ಅವರು ಆಲ್ರೆಡಿ ಹೇಳಿದ್ದಾರೆ. ಇದೇ ರೀತಿ ನಿಮಗೆ ಏನೇ ಡೌಟ್ಸ್ಗಳಿದ್ರು ನೀವು ಇಲ್ಲಿ ಚೆಕ್ಔಟ್ನ ಮಾಡ್ಕೊಬೋದು. ನಾನಿಲ್ಲಿ ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ ಬೇಡ ಅಂದ್ಬಿಟ್ಟು ಡೈರೆಕ್ಟಾಗಿ ನಿಮಗೇನು ಇಂಪಾರ್ಟೆಂಟ್ ಇದೆ ಅದ್ರ ಕಡೆಗೆ ಬರ್ತೀನಿ. ಈ ವೆಬ್ಸೈಟ್ನ ನೀವು ಗೂಗಲಲ್ಲೂ ಕೂಡ ಸರ್ಚ್ನ ಮಾಡ್ಬೋದು. ಲೈಕ್ ವೆಲ್ ಫೌಂಡ್ ಕೆರಿಯರ್ಸ್ ಅಂತ ಸರ್ಚ್ನ ಮಾಡಿದ್ರೆ ನಿಮಗೆ ಫಸ್ಟ್ ಬರುವಂಥ ಲಿಂಕ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಫಾರ್ ಜಾಬ್ ಸಿಕ್ಕರ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಏನೆಲ್ಲ ಇನ್ಫಾರ್ಮೇಷನ್ಸ್ ನಿಮಗೆ ಬೇಕು ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಮೊದಲನೇದಾಗಿ ನೋಡಿದ್ರೆ 27K+ ಇಲ್ಲಿ ಹೈಯರಿಂಗ್ಸ್ ಸ್ಟಾರ್ಟಪ್ಸ್ಗಳಿದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಹಾಗೆ 10 million+ ಕ್ಯಾಂಡಿಡೇಟ್ಸು ಲೈಕ್ ಅವರ ವೆಲ್ ಫೌಂಡಲ್ಲಿ ವರ್ಕ್ನ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಹೈಯರಿಂಗ್ ಮೇಡ್ ಕೂಡ ನಿಮಗೆ ಇಲ್ಲಿ 10K+ ಇದೆ ಅನ್ನೋದನ್ನ ಅವರು ಕೊಟ್ಟಿದ್ದಾರೆ. ಮತ್ತು ಅವರ ಕಂಪ್ನೀಸ್ಗಳನ್ನು ಮತ್ತೆ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ, ಅದೆಲ್ಲನೂ ಕೂಡ ನೀವು ಚೆಕ್ಔಟ್ನ ಮಾಡ್ಕೊಬೋದು. ಹಾಗೆ ಅವ್ರದ್ದು ಹೇಗೆ ವರ್ಕ್ ಆಗುತ್ತೆ, ಅಪ್ಲೈ ಮಾಡ್ಬೋದಾ ಬೇಡವಾ ಅಥವಾ ವ್ಯೂ ಮಾಡಿದ್ರೆ ಎಲ್ಲನೂ ಕೂಡ ಶೋ ಆಗುತ್ತೆ ಅವರ ಪ್ರೊಫೈಲಲ್ಲಿ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. 1 ಕ್ಲಿಕ್ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಒಂದು ಕ್ಲಿಕ್ಕಲ್ಲಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಪ್ರತಿ ಸಲ ಏನು ಫಾರ್ಮ್ನ ಫಿಲ್ ಮಾಡಬೇಕು, ಎಲ್ಲ ಎಂಟ್ರಿ ಮಾಡಬೇಕು ಅನ್ನೋದಿಲ್ಲ. ಒಂದು ಸಲ ನೀವು ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ನಿಮ್ಮ ರೆಸ್ಯೂಮ್, ನಿಮ್ಮ ಡೀಟೇಲ್ಸ್ನ ಹಾಕಿದ್ರಿ ಅಂದರೆ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ನಿಮಗೆ ಎಷ್ಟು ಲೈಕ್ ರೋಲ್ಸ್ಗಳು ಬೇಕೋ ಅಷ್ಟು ರೋಲ್ಸ್ಗಳಿಗೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ವಾಟ್ ಯು ಕ್ಯಾನ್ ಡೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನಿಲ್ಲಿ ಮಾಡ್ಬೋದು ಅಂದರೆ ಲೈಕ್ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ಬೋದು, ಲಿಂಕ್ಸ್ಗಳಾಗಿರ್ಬೋದು, ಇದೆಲ್ಲ ರೆಸ್ಯೂಮ್ಸ್ಗಳು ಎಲ್ಲನೂ ಕೂಡ AI ಮೂಲಕ ನೀವು ಈಸಿಯಾಗಿ ಇಲ್ಲಿ ನೀವು ಕ್ರಿಯೇಟ್ನ ಮಾಡ್ಬೋದು ಅನ್ನೋದು ಕೂಡ ಕೊಟ್ಟಿದ್ದಾರೆ.
ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಎಕ್ಸ್ಟ್ರಾ ಬೆನಿಫಿಟ್ಸ್ಗಳೇನಿದೆ, ಆ ಸ್ಯಾಲ್ರಿ ಅಥವಾ ಲೈಕ್ ಕ್ವಾಲಿಟೀಸ್ ಏನಿದೆ ಅದೆಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಡೈರೆಕ್ಟಾಗಿ ನಾನು ನಿಮಗೆ ರೋಲ್ಗೆ ಎಲ್ಲಿ ಸರ್ಚ್ ಮಾಡಬೇಕು ಅಥವಾ ಹೇಗೆ ಸರ್ಚ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ಲೈಕ್ ಬ್ರೌಸ್ ಜಾಬ್ಸ್ಗಳ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅವರ ಕಂಪ್ನೀಸ್ ಅಥವಾ ಅವರ ಇದರಲ್ಲಿ ಎಷ್ಟೆಲ್ಲ ಜಾಬ್ಸ್ಗಳಿಗೆ ಹೈರಿಂಗ್ಸ್ನ ಮಾಡ್ತಿದ್ದಾರೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಯಾವ್ದು ಬೇಕೋ ಅದಕ್ಕೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಾನಿಲ್ಲಿ ಎಲ್ಲರೂ ಅಪ್ಲೈ ಮಾಡ್ಬೋದಾದಂಥ ಒಂದು ರೋಲ್ನ ಓಪನ್ ಮಾಡಿ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಹೇಗೆ ಸರ್ಚ್ನ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಟ್ಬಿಡ್ತೀನಿ. ಸೊ ಇಲ್ಲಿ ನೀವು ಏನು ಮಾಡಬೇಕಾಗಿರುತ್ತೆ ಅಂದರೆ ನಿಮ್ಗೆ ಇಲ್ಲಿ 4 ಆಪ್ಷನ್ಸ್ಗಳಿದೆ. ಇದರಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡಿಕೊಂಡು ಅದರಲ್ಲಿರುವಂಥ ರೋಲ್ಸ್ಗಳಿಗೆ ಅಪ್ಲೈನ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ಲೈಕ್ ಫಾಸ್ಟ್ ಗ್ರೋಯಿಂಗ್ ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ ಅನ್ನೋದನ್ನ ಅವ್ರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಈಗ ಪ್ರೆಸೆಂಟ್ ಆಗಿ 11 ಓಪನಿಂಗ್ಸ್ಗಳಿದೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ AI ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ನಿಮಗೆ 4 ಓಪನಿಂಗ್ಸ್ ಇದೆ. ಹಾಗೆ ಇದರಲ್ಲೂ 4 ಇದೆ, ಇದರಲ್ಲಿ 15 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಹೇಗೆ ಸರ್ಚ್ನ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ಓಪನ್ ಮಾಡಿಕೊಂಡ್ರೆ ನೀವು ಕೆಳಗೆ ನಿಮಗೆ ಯಾವುದೆಲ್ಲ ರೋಲ್ಸ್ಗಳಿದೆ ಎಲ್ಲನೂ ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಓಕೆನಾ. ಸೊ ಇಲ್ಲಿ ವೆರಿಫೈ ಆಗಬೇಕು. ಅದು ಒಂದ್ಸಲ ವೆರಿಫೈ ಆದಮೇಲೆ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಈ ರೀತಿ ನೀವು ಓಪನ್ ಮಾಡಿ ನಿಮಗೆ ಯಾವುದು ಬೇಕು ಅದಕ್ಕೆಲ್ಲದಕ್ಕೂ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರು ಲೈಕ್ ಅದನ್ನು ಲೈಕ್ ವರ್ಕ್ನ ಮಾಡುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ UGC ಆಗಿರ್ಬೋದು, ಅವರು ಕೊಡುವಂಥ ಬ್ರ್ಯಾಂಡ್ಸ್ಗಳ ವೀಡಿಯೋಗೆ ರಿಲೇಟೆಡ್ ವೀಡಿಯೋಸ್ನ ಮಾಡಿಸುವಂಥದ್ದು. ನಿಮಗೆ ಇಲ್ಲಿ ಫೇಸ್ ತೋರಿಸಲೇಬೇಕು ಅನ್ನೋದಿರೋದಿಲ್ಲ, ಬೇರೆ ರೀತಿ ಕೂಡ ಮಾಡ್ಬೋದಾಗಿರುತ್ತೆ. ಎಲ್ಲನೂ ಕೂಡ ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಚೆಕ್ ಮಾಡ್ಕೊಬೋದು. ಸೊ ನಾನು ಇದೇ ರೀತಿಯಲ್ಲಿ ಒಂದು ಎಲ್ಲರೂ ಕಾಮನ್ ಆಗಿ ಮಾಡ್ಬೋದಾದಂಥ ರೋಲ್ನ ಓಪನ್ ಮಾಡಿ ನಿಮ್ಗೊಂದು ತೋರಿಸ್ಕೊಡ್ತೀನಿ. ಬಟ್ ನಾನಿಲ್ಲಿ ಸ್ಯಾಂಪಲ್ ಆಗಿ ತೋರಿಸೋವಂಥದ್ದು ನೀವು ಈ ರೀತಿ ಓಪನ್ ಮಾಡಿಕೊಂಡು ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಬೇಕೋ ಅಥವಾ ಯಾವ ರೋಲ್ ಬೇಕೋ ಅದಕ್ಕೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಅಂತ. ಸೊ ನೀವಿಲ್ಲಿ ನೋಡ್ತಾ ಇರೋದು ಕೂಡ ಅದೇ ಡಿಪಾರ್ಟ್ಮೆಂಟ್ಗಳಲ್ಲಿ ನೀವು ನೋಡ್ಬೋದು. ಇಲ್ಲಿ RXGPT ಅನ್ನೋ ಕಂಪ್ನಿ ಅಥವಾ ಡಿಪಾರ್ಟ್ಮೆಂಟ್ಗಳಲ್ಲೇ ಇಲ್ಲಿ ನಾನು ಓಪನ್ ಮಾಡಿ ತೋರಿಸ್ತಾ ಇರುವಂಥದ್ದು. ನೀವಿಲ್ಲಿ ನೋಡಿದ್ರೆ ಆಫ್ ಪೇಜ್ SEO ಇಂಟರ್ನ್ ರೀತಿಯಾದಂಥ ರೋಲ್ ಇದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. 0 to 1 year ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡುವಂಥ ರೋಲ್ ಆಗಿದೆ. ಇನ್ನು ರಿಮೋಟ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಫುಲ್ ಟೈಮ್ ವರ್ಕ್ ಅನ್ನೋದನ್ನು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಏನೂ ಬರೋದಿಲ್ಲ ಅಂದರೂ ಕೂಡ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಸಿಂಪಲ್ ಆದಂಥ ವರ್ಕ್ ಆಗಿರುತ್ತೆ. ಲೈಕ್ ನಾನು ಆಲ್ರೆಡಿ ಹೇಳಿದಾಗ ಇದೊಂಥರ ಫಾರ್ಮ್ ಫಿಲ್ಲಿಂಗ್ ರೀತಿಯಾದಂಥ ವರ್ಕ್ ಬರುತ್ತೆ. ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಲೊಕೇಶನ್ ನಾಟ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ಲೈಕ್ ರೀಲೊಕೇಶನ್ ನಾಟ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನು ಲೈಕ್ ಟ್ರಾವೆಲ್ ಮಾಡಬೇಕು, ರಿಲೊಕೇಟ್ ಆಗಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನು ಅಬೌಟ್ ದ ಜಾಬ್ ನೋಡಿದ್ರೆ ವಿ ಆರ್ ಹೈರಿಂಗ್ ಅ ಡೀಟೇಲ್ ಓರಿಯೆಂಟೆಡ್ ಆಫ್ ಪೇಜ್ SEO ಎಕ್ಸ್ಪರ್ಟ್ ಟು ಮ್ಯಾನೇಜ್ ಆ್ಯಂಡ್ ಆಪರೇಟ್ ಬಿಸ್ನೆಸ್ ಲಿಸ್ಟಿಂಗ್ಸ್ ಬಿಲ್ಡ್ ಆಫ್ ಪೇಜ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಬಿಸ್ನೆಸ್ಗಳ ಲಿಸ್ಟಿಂಗ್ಸ್ನ ಮಾಡುವಂಥದ್ದು, ಅವರ ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಲೈಕ್ ನೇಮ್ ಆಗಿರ್ಬೋದು, ಅವರ ಅಡ್ರೆಸ್ ಆಗಿರ್ಬೋದು ಅಥವಾ ಅವರ ಫೋನ್ ನಂಬರ್ಸ್ನ ಜಸ್ಟ್ ಲಿಸ್ಟ್ ಮಾಡುವಂಥದ್ದು. ಓಕೆನಾ. ಒಂದು ಫಾರ್ಮ್ ರೀತಿಯಲ್ಲಿರುತ್ತೆ, ಜಸ್ಟ್ ಅಲ್ಲಿ ಲಿಸ್ಟ್ ಮಾಡಿ ಆ್ಯಡ್ ಮಾಡುವಂಥದ್ದು. ಆ ರೀತಿಯಾದಂಥ ವರ್ಕ್ಗೆ ನಾವಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಕ್ ಫ್ರೆಶ್ ಗ್ರ್ಯಾಜುಯೇಟ್ಸ್ ವಿತ್ ಅ ಫೌಂಡೇಶನ್ ಆಫ್ SEO ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಇರೋರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಕ್ರಿಯೇಟ್ ಆ್ಯಂಡ್ ಆಪರೇಟ್ ಬಿಸ್ನೆಸ್ ಪ್ರೊಫೈಲ್ಸ್ ವಿತ್ ಗೂಗಲ್ ಬಿಸ್ನೆಸ್ ಲೈಕ್ ಪ್ರೊಫೈಲ್ಸ್ ಆಗಿರ್ಬೋದು, ಜಸ್ಟ್ ಡಯಲ್ ಆಗಿರ್ಬೋದು ಅಥವಾ ಇಂಡಿಯಾ ಮಾರ್ಟ್. ಓಕೆ, ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಥವಾ ವರ್ಕ್ ನಿಮಗೆ ಅಂತ ಹೇಳ್ತೀನಿ. ಯಾಕಂದರೆ ನೀವು ಇವಾಗ ಸಾಕಷ್ಟು ಜನ ಜಸ್ಟ್ ಡಯಲ್ಗಳನ್ನ ಯೂಸ್ ಮಾಡಿರ್ತೀರ ಅಥವಾ ಇಂಡಿಯಾ ಮಾರ್ಟ್ಗಳನ್ನೂ ಕೂಡ ಯೂಸ್ ಮಾಡಿರ್ತೀರ. ಬೇರೆದನ್ನು ಯೂಸ್ ಮಾಡಿಲ್ಲ ಅಂದರೆ ಇವೆರಡಾದರೂ ಯೂಸ್ ಮಾಡೇ ಇರ್ತೀರ ನೀವು. ಇಲ್ಲಿ ಏನು ಅಂದರೆ ನೀವೇನಾದ್ರು ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ನೀವು ಒಂದು ಕ್ರಿಯೇಟ್ ಮಾಡಾದ್ಮೇಲೆ ನಿಮಗೆ ಕಂಪನಿ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಅಲ್ಲಿ ಅವರು ನಿಮ್ಮ ನೇಮ್ ಕೇಳ್ತಾರೆ, ನಿಮ್ಮ ಅಡ್ರೆಸ್ ಕೇಳ್ತಾರೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೇಳ್ತಾರೆ, ನಿಮ್ಮ ಬಿಸ್ನೆಸ್ ನೇಮ್ ಏನಾದ್ರು ಇದ್ದರೆ ಅದನ್ನು ಕೇಳ್ತಾರೆ. ಹಾಗೆ ನೀವು ಏನಾದ್ರು ಲೈಕ್ ಪರ್ಚೇಸ್ ಮಾಡಬೇಕಂತಿದ್ರೆ ಅಥವಾ ಸೆಲ್ ಮಾಡಬೇಕಂತ ಇದ್ದೀರಾ ಅಂತ ಕೇಳ್ತಾರೆ. ಇದಿಷ್ಟನ್ನು ಕೇಳಿ ಅವರೊಂದು ಫಾರ್ಮ್ನ ಫಿಲ್ ಮಾಡ್ತಾರೆ. ಅದು ಅಷ್ಟೇ, ಅದೇ ನಿಮ್ಮ ರೋಲ್ ಆಗಿರುತ್ತೆ. ಅವರ ಇನ್ಫಾರ್ಮೇಷನ್ನ ತೊಗೊಂಡು ಒಂದು ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಜಸ್ಟ್ 1 or 2 ಕ್ಲಿಕ್ಸಲ್ಲಿ ನೀವು ಇಲ್ಲಿ ಇದು ಕಂಪ್ಲೀಟ್ನ ಮಾಡ್ಬೋದಾಗಿರುತ್ತೆ. ಆಲ್ರೆಡಿ ಅವರು ಫಿಲ್ ಮಾಡಿರೋಂಥ ಫಾರ್ಮ್ ನಿಮಗೆ ಶೋ ಆಗ್ತಾ ಇರುತ್ತೆ. ಅವ್ರು ಹೇಳ್ತಾ ಇರೋವಂಥದ್ದು ಮತ್ತು ಅವ್ರು ಫಿಲ್ ಮಾಡಿರೋ ಫಾರ್ಮ್ ಸೇಮ್ ಇದೆಯಾ ಅಥವಾ ನೀವೇನಾದ್ರು ಚೇಂಜಸ್ ಮಾಡಬೇಕಂತ ನೋಡಿ ಅದನ್ನು ಕಂಪ್ನಿಗೆ ಸೆಂಡ್ ಮಾಡೋವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ಮೇಂಟೈನ್ NAP ಅಂದರೆ ನೇಮು, ಅಡ್ರೆಸ್ ಮತ್ತು ಫೋನ್ ನಂಬರ್ನ ಇಲ್ಲಿ ಮೇಂಟೈನ್ ಮಾಡಬೇಕು, ಲಿಸ್ಟ್ ಮಾಡಬೇಕು ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಬ್ಮಿಷನ್ಸ್ ಏನಿರುತ್ತೆ ಅಥವಾ ಅವ್ರದ್ದು ಕಮ್ಯುನಿಟಿ ಎಂಗೇಜ್ಮೆಂಟ್ ಏನಿರುತ್ತೆ ಅದರ ರಿಲೇಟೆಡ್ ವರ್ಕ್ನ ಮಾಡಬೇಕು. ಇಲ್ಲ ಹಾಗಂದರೆ ಏನಂದರೆ ಕೆಲವೊಬ್ಬರು ಇಲ್ಲಿ ಫ್ಯಾಷನ್ ಡಿಸೈನರ್ಸ್ಗೆ ಸರ್ಚ್ ಮಾಡಿರ್ತಾರೆ ಅಥವಾ ಫ್ಯಾಷನ್ ಡಿಸೈನರ್ಸ್ ರಿಲೇಟೆಡ್
ಕೋರ್ಸ್ಗಳಿಗೆ ಸರ್ಚ್ ಮಾಡಿರ್ತಾರೆ ಅಥವಾ ಪ್ರಾಡಕ್ಟ್ಸ್ಗಳಿಗೆ ಸರ್ಚ್ ಮಾಡಿರ್ತಾರೆ. ಸೊ ಅದನ್ನೆಲ್ಲ ಫ್ಯಾಷನ್ ಡಿಸೈನರ್ಸ್ ಫಾರ್ಮ್ಸ್ಗಳಲ್ಲಿ ಫಿಲ್ನ ಮಾಡಬೇಕಾಗಿರುತ್ತೆ. ಕೆಲವೊಬ್ಬರು ಇವಾಗ ಕ್ಯಾಂಡಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಪರ್ಫ್ಯೂಮ್ ಬಿಸ್ನೆಸ್, ಈ ರೀತಿಯಾದಂಥ ಡಿಫ್ರೆಂಟ್ ಕ್ಯಾಟಗರೈಸ್ ಇರುತ್ತೆ, ಅಥವಾ ಲೈಕ್ ಏನು ಹೇಳ್ತಾರೆ ಸಬ್ಜೆಕ್ಟ್ ಅಥವಾ ಮ್ಯಾಟರ್ಸ್ ಇರುತ್ತೆ, ಅಲ್ಲಿ ಆ ಫಾರ್ಮ್ಸ್ಗಳನ್ನ ನೀವು ಫಿಲ್ಅಪ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಲೈಕ್ ಅವ್ರದ್ದು ಏನು ಮಿಷನ್ಸ್ ಇರುತ್ತೆ, ಕ್ಲಿಕ್ ಇರುತ್ತೆ, ಕಾಲ್ ಇರುತ್ತೆ, ಲೈಕ್ ಅವ್ರದ್ದು ನೀವು ಒಂದು ಜಸ್ಟ್ ಡಯಲ್ ಅಥವಾ ಇಂಡಿಯಾ ಮಾರ್ಟ್ನ ಸರ್ಚ್ ಮಾಡಿದ್ರೆ ಅಲ್ಲಿ ಅವ್ರದ್ದು ರೇಟಿಂಗ್ಸ್ ಬರುತ್ತೆ, ಬ್ಲೂ ಟಿಕ್ ಬರುತ್ತೆ, ಅಥವಾ ಅವ್ರಿಗೆ ಕಾಲ್ ಮಾಡೋ ಆಪ್ಷನ್ಸ್ ಅಥವಾ ಮೆಸೇಜ್ ಮಾಡೋ ಆಪ್ಷನ್ಸ್ಗಳು ಕಾಣಿಸುತ್ತೆ ನಿಮಗೆ ನೋಡಿದ್ರೆ. ಸೊ ಆ ರೀತಿ ಅದು ಬಟನ್ ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೀವರ್ಡ್ಸ್ಗಳನ್ನ ಆ್ಯಡ್ ಮಾಡುವಂಥದ್ದು, ಲೈಕ್ ಅವರಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಒಬ್ರಿಗೆ ಕನೆಕ್ಟ್ ಆಗಿದ್ದೀರಾ, ಕಾಲ್ ಮಾಡಿದ್ದೀರಾ ಅಂದರೆ ಅಲ್ಲಿ ಅವ್ರು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ, ಲೈಕ್ ಅವ್ರ ಹತ್ರ ಏನೆಲ್ಲ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಪರ್ಚೇಸ್ ಮಾಡೋಕ್ಕೆ ಅಥವಾ ಬೈ ಮಾಡೋಕ್ಕೆ ಅಂತ, ಅದನ್ನೆಲ್ಲ ಅಲ್ಲಿ ಸ್ಪೆಸಿಫೈ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ರಿಕ್ವೈರ್ಮೆಂಟ್ಸ್ ನೋಡಿದರೆ ಗ್ರ್ಯಾಜುಯೇಟ್ಸ್ ಇನ್ ಕಾಮರ್ಸ್, ಬಿಸ್ನೆಸ್, ಮಾರ್ಕೆಟಿಂಗ್ ಆರ್ ಎನಿ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಡಿಪ್ಲೊಮೊ ಮಾಡಿದ್ದೀರಾ ಅಥವಾ ಕಾಮರ್ಸ್ ಫೀಲ್ಡಲ್ಲಿ ಮಾಡಿದ್ದೀರಾ, ಬಿಸ್ನೆಸ್, ಮಾರ್ಕೆಟಿಂಗ್ ಯಾವುದೇ ಫೀಲ್ಡಲ್ಲೂ ನೀವು ಪಾಸ್ ಆಗಿದ್ದೀರಾ, ಗ್ರ್ಯಾಜುಯೇಟ್ಸ್ ಆಗಿದ್ದೀರಾ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸರ್ಟಿಫಿಕೇಟ್ ಏನಾದರೂ ಇದೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಅಥವಾ ಗೂಗಲ್ ರಿಲೇಟೆಡಲ್ಲಿ ನಿಮ್ಗೆ ಏನಾದರೂ ಸರ್ಟಿಫಿಕೇಟ್ಸ್ಗಳಿದೆ, ಕೋರ್ಸಸ್ನ ಮಾಡಿದ್ದೀರಾ ಅಂದರೆ ಇಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನೇ ಕೊಟ್ಟಿದ್ರು ಕೂಡ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ, ಯಾಕಂದರೆ ಅವ್ರು ನಿಮಗೆ ಆಲ್ರೆಡಿ ಅಲ್ಲಿ ಫ್ರೆಷರ್ಸ್ಗಳು ಕೂಡ ಅಪ್ಲೈನ ಮಾಡ್ಬೋದು ಅಂತ ಸ್ಪೆಸಿಫೈ ಮಾಡಿ ಹೇಳ್ತಾರೆ. ಇನ್ನು ವರ್ಕಿಂಗ್ ನಾಲೆಜ್ ಆಫ್ SEO ಅಂತ ಕೊಟ್ಟಿದ್ದಾರೆ, ಲೈಕ್ ನಿಮಗೆ SEO ರಿಲೇಟೆಡ್ ಏನಾದ್ರು ಸ್ವಲ್ಪ ಆದರೂ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಲೈಕ್ ಲೊಕೇಶನ್ ಆಗಿರ್ಬೋದು, ಲಾಗ್ ಪೇಜ್, ಆಫ್ ಪೇಜ್ಗಳಾಗಿರ್ಬೋದು, ಅದ್ರ ಬಗ್ಗೆ ಐಡಿಯಾ ಇರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲ ಅಂದರೂ ಅವ್ರು ನಿಮಗೆ ಟ್ರೈನಿಂಗ್ನ ಮಾಡ್ತಾರೆ, ಸೊ ನೋ ನೀಡ್ ಟು ವರಿ. ಇನ್ನು ನಿಮಗೆ MS ಎಕ್ಸೆಲ್ಸ್ನ ಯೂಸ್ ಮಾಡೋದಕ್ಕೆ ಬರಬೇಕು, ಅಥವಾ ChatGPT ಆಗಿರ್ಬೋದು ಆ ರೀತಿಯಾದಂಥ ಆ್ಯಪ್ಸ್ನ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ಗಳಿರಬೇಕು, ಹಾಗೆ ಲೈಕ್ ಥಿಂಕಿಂಗ್ ಎಬಿಲಿಟಿ ಇರಬೇಕು ನಿಮ್ಮಲ್ಲಿ, ಕಮ್ಯುನಿಕೇಟಿವ್ ಅಥವಾ ರಿಟರ್ನ್ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಒಬ್ರಿಗೆ ಕನೆಕ್ಟ್ ಆದ ಕಾಲ್ ಮಾಡಿದಾಗ ಅವರು ಹೇಳೋ ಅಂಥದ್ದನ್ನ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗಬೇಕು. ಅವರ ನೇಮ್ ಆಗಿರ್ಬೋದು ಅಥವಾ ಅವರ ಬಿಸ್ನೆಸ್ ನೇಮ್ ಆಗಿರ್ಬೋದು, ಅವ್ರ ಹತ್ರ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅದು ಹೇಳೋದನ್ನ ನೀವು ಗ್ರಾಸ್ಪ್ ಮಾಡಿ ಅದು ಟೈಪ್ ಮಾಡೋದಕ್ಕೆ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ನಿಮಗೆ ಕಂಫರ್ಟಬಲ್ ಯೂಸಿಂಗ್ ಟೂಲ್ಸ್ ಲೈಕ್ ಕ್ಯಾನ್ವಾ, ChatGPT, ಕ್ಲೌಡ್, ಆ ರೀತಿ ಕಸ್ಟಮರ್ ಸಪೋರ್ಟ್ ಆ್ಯಪ್ಸ್ಗಳನ್ನ ಯೂಸ್ ಮಾಡೋಕ್ಕೆ ನಿಮಗೆ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ಗುಡ್ ಟು ಹ್ಯಾವ್ ಇದೆ, ಗುಡ್ ಟು ಹ್ಯಾವ್ ಅಂದರೆ ಇದ್ದರೆ ಒಳ್ಳೆಯದು, ಇಲ್ಲ ಅಂದರೂ ಇಲ್ಲ ಅನ್ನೋ ರೀತಿ. ಇನ್ನು ಏನಾದರೂ ನೀವು ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಇದೆ ಡೇಟಾ ಅನಾಲಿಟಿಕ್ಸಲ್ಲಿ, ಮಾರ್ಕೆಟಿಂಗಲ್ಲಿ ಅಥವಾ ಯಾವುದಾದ್ರೂ ಲೈಕ್ ರಿಲೇಟೆಡ್ ವರ್ಕಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವ್ದಾರ ಟೂಲ್ಸ್ಗಳಲ್ಲಿ, ಈ ಟೂಲ್ಸ್ಗಳಲ್ಲಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಅದು ಕೂಡ ಪ್ಲಸ್ ಆಗುತ್ತೆ, ಅಥವಾ ಪರ್ಸ್ನಲ್ ಪ್ರಾಜೆಕ್ಟ್ಸ್ಗಳೇನಾದ್ರು ಸೋಷಿಯಲ್ ಮೀಡಿಯಾ ರಿಲೇಟೆಡ್ ನೀವು ಮಾಡಿದರೆ ಅದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ನಿಮ್ಮ ವರ್ಕ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಜಸ್ಟ್ ಅವರ ಕಸ್ಟಮರ್ಸ್ಗಳು ಏನಿರ್ತಾರೆ ಅವ್ರ ಕಡೆಯಿಂದ ನಿಮಗೆ ಕಾಲ್ ಎಂಕ್ವೈರಿ ಬರುತ್ತೆ, ಆಗ ಅದನ್ನು ರಿಸೀವ್ ಮಾಡಿ ನೀವು ಅವರ ಇನ್ಫಾರ್ಮೇಷನ್ಸ್ಗಳನ್ನ ತೊಗೊಳೋವಂಥದ್ದು, ಲೈಕ್ ಅವರ ನೇಮ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಅವರ ಇರೋ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಅವರ ಬಿಸ್ನೆಸ್ ನೇಮ್, ಈ ರೀತಿ ನೀವು ತೊಗೊಂಡು ಜಸ್ಟ್ ಆ ಫಾರ್ಮ್ ಇರುತ್ತೆ ಒಂದು ಫಾರ್ಮು, ಆ ಫಾರ್ಮ್ನ ಫಿಲ್ ಮಾಡಬೇಕು. ಲೈಕ್ ನೇಮ್ ಇರೋ ಕಡೆ ನೇಮ್ ಹಾಕಬೇಕು, ಏಜ್ ಇರೋ ಕಡೆ ಏಜ್ ಹಾಕಬೇಕು, ಬಿಸ್ನೆಸ್ ನೇಮ್ ಇರೋ ಕಡೆ ಬಿಸ್ನೆಸ್ ನೇಮ್, ಈ ರೀತಿ ಆ ಫಾರ್ಮ್ನ ಫಿಲ್ ಮಾಡಿ ಜಸ್ಟ್ ಕಂಪ್ನಿಗೆ ಸಬ್ಮಿಟ್ ಅಥವಾ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೂಲಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಜಸ್ಟ್ ಒಂದು ಸ್ಟೆಪ್ಪಲ್ಲಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಲೈಕ್ ಫಸ್ಟ್ ನೀವು ಇಲ್ಲಿ ಸೈನ್ ಅಪ್ ಆಗಬೇಕಾಗಿರುತ್ತೆ, ಮೇನ್ ಅದು ನಾನು ಆಲ್ರೆಡಿ ನಿಮಗೆ ಹೇಳಿರೋ ಹಾಗೆ ಸೈನ್ ಅಪ್ ಆದರೆ ಒಂದೇ ಕ್ಲಿಕ್ಕಲ್ಲಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ. ಇಲ್ಲಿ ನೀವು ಸೈನ್ ಅಪ್ ಆಗೋದಕ್ಕೆ ನೀವು ಫಸ್ಟು ನಿಮ್ಮ ಫಸ್ಟ್ ನೇಮ್ ಹಾಕಬೇಕು, ನಿಮ್ಮ ಇಮೇಲ್ ID ಹಾಕಬೇಕು, ಅದಾದಮೇಲೆ ನಿಮ್ಮ ಪಾಸ್ವರ್ಡ್ನ ಹಾಕಿ ಸೈನ್ ಅಪ್ ಅಂತ ಕೊಡಬೇಕಾಗಿರುತ್ತೆ. ಅಥವಾ ನೀವು ಇಲ್ಲಿ ಜಸ್ಟ್ ನಿಮ್ಮ ಗೂಗಲಿಂದ ಕೂಡ ನೀವು ಲಾಗಿನ್ನ ಹಾಕ್ಬೋದು. ಇಲ್ಲಿ ಕನೆಕ್ಟ್ ವಿತ್ ಗೂಗಲ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಇಮೇಲ್ನ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ನಾನು ಇಲ್ಲೊಂದು ಸ್ಪೇರ್ ಇಮೇಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಪ್ಲೈ ಮಾಡಿ ನಿಮಗೆ ತೋರಿಸೋದಕ್ಕೆ ಅಂತ. ಸೊ ಅದ್ರ ಪ್ರಕಾರ ನೀವು ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟು ನೀವು ಇಲ್ಲಿ ಲಾಗಿನ್ನ ಹಾಕಬೇಕಾಗಿರುತ್ತೆ. ನಾನು ಇಲ್ಲಿ ಒಂದ್ಸಲ ಲಾಗಿನ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಬೋದು. ನೀವು ಇಲ್ಲಿ ನಿಮ್ಮ ಫಸ್ಟ್ ಫುಲ್ ನೇಮ್ ಹಾಕಬೇಕಾಗಿರುತ್ತೆ, ಅದಾದಮೇಲೆ ನಿಮ್ಮ 12 ಡಿಜಿಟ್ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಿಕೊಂಡು ಸೈನ್ ಅಪ್ ಅಂತ ಕೊಡಬೇಕಾಗಿರುತ್ತೆ. ಸೊ ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ನೋಡಿದ್ರೆ ವಾಟ್ ಆರ್ ಯು ಇಂಟ್ರೆಸ್ಟೆಡ್ ಇನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಜಾಬ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಲೈಕ್ ಏನು ಹೇಳ್ತಾರೆ ಹೈ ಕ್ವಾಲಿಟಿ ಕ್ಯಾಂಡಿಡೇಟ್ಸ್ಗಳನ್ನ ಹೈರ್ ಮಾಡೋದ್ರಲ್ಲಿ ಇದೆಯಾ, ಅಥವಾ ರೇಸಿಂಗ್ ಮನಿಯಲ್ಲಿ ಇದೆಯಾ, ಅದನ್ನು ನೀವು ಸರ್ಚ್ ಮಾಡಬೇಕು. ಬೆಸ್ಟ್ ಜಾಬ್ಸ್ ಅಂತ ಕೊಡಿ, ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಸಾರ್ಟ್ ಆಫ್ ಕ್ವಶನ್ಸ್ಗಳು ಕೇಳುತ್ತೆ, ಲೈಕ್ ನಿಮ್ಮ ಈ ಲೈಕ್ ಇಮೇಲ್ನ ವೆರಿಫೈ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ನೀವು ಸೆಂಡ್ ವೆರಿಫಿಕೇಷನ್ ಕೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಕೊಟ್ಟಿರುವಂಥ ಇಮೇಲ್ಗೆ ಒಂದು ವೆರಿಫಿಕೇಷನ್ ಕೋಡ್ನ ಅವರು ಸೆಂಡ್ ಮಾಡಿ ಕೊಡ್ತಾರೆ. ಆ ಕೋಡ್ನ ನೀವು ಇಲ್ಲಿ ಅಪ್ಲೈನ ಮಾಡಬೇಕಾಗಿರುತ್ತೆ. ಸೊ ನಾನು ಕೂಡ ಕೊಟ್ಟಿರುವಂಥ ಇಮೇಲ್ಗೆ ಒಂದು ಕೋಡ್ ಬಂದಿರುತ್ತೆ. ಓಕೆ, ಸೊ ಆ ಕೋಡ್ನ ನಾನಿಲ್ಲಿ ಸ್ಪೆಸಿಫೈ ಮಾಡಿ ಹಾಕ್ತಾ ಇದ್ದೀನಿ. ನೀವು ಕೂಡ ಅದೇ ರೀತಿ ನಿಮ್ಮ ಕೋಡ್ನ ನೀವು ಹಾಕಬೇಕಾಗಿರುತ್ತೆ.
ಸೊ ಇಲ್ಲಿ ನನಗೆ ಇಮೇಲ್ ಬರೋದು ಸ್ವಲ್ಪ ಲೇಟ್ ಆಗ್ತದೆ. ನಿಮಗೂ ಕೂಡ ಹಾಗೆ ಬಂದರೆ ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ಟ್ರೈನ ಮಾಡಿ. ಇಲ್ಲಿ ನಿಮಗೆ ಏನು ಸ್ಟೆಪ್ಸ್ ಇರುತ್ತೆ ಅನ್ನೋದನ್ನ ನಾನು ಅಷ್ಟೊತ್ತಿಗೆ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ನಿಮ್ಮ ಇಮೇಲ್ನ ವೆರಿಫೈ ಮಾಡಬೇಕು. ನಿಮ್ಮ ಇಮೇಲ್ಗೆ ಒಂದು ಕೋಡ್ ಬರುತ್ತೆ. ಆ ಕೋಡ್ನ ನೀವು ಇಲ್ಲಿ ಹಾಕಿ ವೆರಿಫೈ ಅಂತ ಕೊಟ್ಟರೆ ವೆರಿಫೈ ಆಗುತ್ತೆ. ಅದಾದಮೇಲೆ ನಿಮ್ಮ ಪ್ರೊಫೈಲ್ನ ನೀವು ಸೆಟ್ ಮಾಡ್ಕೊಬೇಕಾಗಿರುತ್ತೆ. ಲೈಕ್ ನಿಮ್ಮ ನೇಮ್ ಕೇಳುತ್ತೆ, ನಿಮ್ಮ ಇಮೇಲ್ ಕೇಳುತ್ತೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೇಳುತ್ತೆ. ಆಮೇಲೆ ನೀವೇನು ಓದಿದ್ದೀರಾ ಅದೆಲ್ಲನೂ ಕೂಡ ಇಲ್ಲಿ, ನೀವೇನು ಕೋರ್ಸ್ ಮಾಡ್ಕೊಂಡಿದ್ದೀರಾ ಅದೆಲ್ಲನೂ ಕೂಡ ಇಲ್ಲಿ ಕೇಳುತ್ತೆ ಈ 3 ಸ್ಟೆಪ್ಸಲ್ಲಿ. ಅದಾದಮೇಲೆ ನಿಮ್ಮ ಸ್ಯಾಲ್ರಿ, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತಾ ಅದು ಕೂಡ ಕೇಳುತ್ತೆ. ಅದಾದಮೇಲೆ ನಿಮ್ಮ ಸಿ ವಿ ಮತ್ತು ಅಥವಾ ನಿಮ್ಮ ರೆಸ್ಯೂಮ್ನ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ನಿಮ್ಮ ಸಿ ವಿ ಅಥವಾ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಿದ್ಮೇಲೆ ಡನ್ ಅಥವಾ ಸಬ್ಮಿಟ್ ಮೇಲೆ ಕೊಟ್ಟರೆ ಅದು ಡನ್ ಆಗುತ್ತೆ. ಸೊ ಈ ರೀತಿ ನೀವು ಇಲ್ಲಿ ಲಾಗಿನ್ನ ಆಗಬೇಕಾಗಿರುತ್ತೆ. ಆ ರೀತಿ ಲಾಗಿನ್ ಆದಮೇಲೆ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದು, ಅಲ್ಲಿ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಅಥವಾ ನಿಮಗೆ ಲೈಕ್ ಫಸ್ಟ್ ಇಂಟರ್ಫೇಸ್ ಏನಿತ್ತು ಜಾಬಲ್ಲಿ ಅದು ಬರುತ್ತೆ. ಒಂದು ನಿಮಿಷ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ನಂದು ಇಲ್ಲಿ ಇಮೇಲ್ ಬಂದಿರೋದ್ರಿಂದ ನಾನು ಅದು ಫುಲ್ ಸ್ಟೆಪ್ ತೋರಿಸೋದಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಸಲ ಆ ರೀತಿ ಇಮೇಲ್ ಬರೋದು ಲೇಟ್ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೀವು ಟ್ರೈನ ಮಾಡಿ. ಇಲ್ಲಿ ನೀವು ನೋಡ್ಬೋದು ಅಪ್ಲೈ ಅಂತ ನಿಮಗೆ ಒಂದು ಬಟನ್ ಕಾಣಿಸ್ತದೆ. ನಾನು ಇಲ್ಲಿ ನನ್ನ ಇಮೇಲ್ ಕೊಟ್ಟು ಲಾಗಿನ್ ಆಗಿರೋದ್ರಿಂದ ಈ ರೀತಿ ಬರ್ತಾ ಇದೆ. ನನಗೆ ವೆರಿಫೈ ಆಗಿಲ್ಲ ಇಮೇಲ್ ಅಂದರೂ ಕೂಡ ಈ ರೀತಿ ಇಂಟರ್ಫೇಸ್ ಬಂದಿದೆ. ನಿಮಗೂ ಕೂಡ ಒಂದು ಸಲ ಕಂಪ್ಲೀಟಾಗಿ ನೀವು ಲಾಗಿನ್ ಆದಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಪ್ರೊಫೈಲ್ನ ನೀವು ಆ್ಯಡಪ್ನ ಮಾಡಬೇಕಾಗಿರುತ್ತೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಬೋದು ನೀವು ಇಲ್ಲಿ. ಮೊದಲನೇದಾಗಿ ನೀವು ನಿಮ್ಮ ಇಮೇಲ್ನ ವೆರಿಫೈ ಮಾಡಬೇಕಾಗಿರುತ್ತೆ. ಅದು ನಂದು ಬಂದಿಲ್ಲ, ಸೊ ಅದರಿಂದ ಅದು ಆ ರೀತಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ನೇಮ್ನ ಹಾಕಬೇಕು. ನಿಮ್ಮ ಫೋಟೋ ಏನಾದ್ರು ನೀವು ಅಪ್ಲೋಡ್ ಮಾಡೋ ಹಾಗಿದ್ರೆ ಅದನ್ನು ಹಾಕ್ಬೋದು, ಅಥವಾ ಜಸ್ಟ್ ಬ್ಲ್ಯಾಂಕ್ ಫೋಟೋನ ಅಪ್ಲೋಡ್ ಮಾಡಿ. ಅದಾದಮೇಲೆ ನೀವು ಇಲ್ಲಿ ನೋಡಿ ವೇರ್ ಆರ್ ಯು ಬೇಸ್ಡ್ ಅಂತ ಕೊಟ್ಟಿದೆ. ಸೊ ನಿಮ್ಮ ಕಂಟ್ರಿ, ನಿಮ್ಮ ಸ್ಟೇಟ್ ಅಥವಾ ನಿಮ್ಮ ಸಿಟಿ ಏನಿದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಯುವರ್ ಪ್ರೈಮರಿ ರೋಲ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ನೀವು ಯಾವ ರೋಲ್ಗೆ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಇಷ್ಟಪಡ್ತೀರಾ ಆ ರೋಲ್ಗಳನ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದಾಗಿರುತ್ತೆ. ಗ್ರಾಫಿಕ್ ಡಿಸೈನರ, ಪ್ರಾಡಕ್ಟ್ ಲೈಕ್ ಡಿಸೈನರ, HR ಅಥವಾ ಆಫೀಸರ್, ಎಕ್ಯೂಟರ, ಕಸ್ಟಮರ್ ಸರ್ವಿಸ, ಈ ರೀತಿ ನೀವು ಒಂದು ರೋಲ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕು. ಅದಾದಮೇಲೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಕೇಳ್ತಾರೆ. ಇಲ್ಲಿ ಫ್ರೆಷರ್ಸ್ ಆದರೆ -1 ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಇಯರ್ಸ್ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಓಪನ್ ಫಾರ್ ದ ರೋಲ್ಸ್ಗಳು ಕೇಳ್ತದೆ. ಸೊ ಮತ್ತೆ ಇಲ್ಲಿ ನಿಮ್ಗೆ ಯಾವ ರೋಲ್ ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ನಾನು ಜಸ್ಟ್ ಇವಾಗ ಬ್ಲ್ಯಾಂಕ್ ಬಿಡ್ತೀನಿ. ಅದಾದಮೇಲೆ ನಿಮ್ಮ ಬಯೋನ ನೀವು ಹಾಕಬೇಕಾಗಿರುತ್ತೆ. ಈ ಲೈಕ್ ವೆಬ್ಸೈಟ್ಗೆ ಅಥವಾ ಈ ಕಂಪ್ನಿಗೆ ನಿಮ್ಮ ಬಯೋ ಬೇಕು ಅಂತ ನೀವು ChatGPTಲಿ ಸರ್ಚ್ ಮಾಡಿದ್ರೆ ಒಂದು ಒಳ್ಳೆ ಬಯೋನ ಬರೆದು ಕೊಡುತ್ತೆ. ಅದನ್ನು ನೀವು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬೋದು. ಅದಾದಮೇಲೆ ನಿಮ್ದು ಏನಾದ್ರು ವೆಬ್ಸೈಟ್ ಇದ್ದರೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಬೋದು, ಅಥವಾ ನಿಮ್ಮ ಲಿಂಕ್ಡ್ಇನ್ ಇದ್ದರೆ ಅದನ್ನು ಆ್ಯಡ್ ಮಾಡಿ. ಅದಾದಮೇಲೆ ನಿಮ್ಮ ಕಂಪ್ನಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ನೀವು ಫ್ರೆಷರ್ಸ್ ಆಗಿದ್ದರೆ ಐ ಕರೆಂಟ್ಲಿ ವರ್ಕ್ ಇಯರ್ ಅಂತ ಸರ್ಚ್ನ ಹಾಕ್ಬೋದು, ಅಥವಾ ಇಲ್ಲಿ NA/ ಅಂತ ನೀವು ಹಾಕ್ಬೋದು. ಅವೆರಡನ್ನೂ ಕೂಡ ಹಾಕಿ ನೀವು ಇಲ್ಲಿ ಎಲ್ಲ ಕ್ವೆಶನ್ಸ್ಗಳು, ಬೇಸಿಕ್ಲಿ ನಿಮ್ಮ ಎಜುಕೇಷನ್ಸ್ ಎಲ್ಲ ನಾನು ಹೇಳಿದಾಗೆ ಕೊಟ್ಟು ಇಲ್ಲಿ ನೀವು ಸೇವ್ ಅಂತ ಕೊಟ್ಟರೆ ಆಟೋಮೆಟಿಕ್ ಆಗಿ ಇದು ಸೇವ್ ಆಗುತ್ತೆ. ಅದಾದಮೇಲೆ ಬೇರೆ ಜಾಬ್ಸ್ಗಳೇನಿದೆ ಅದು ಕೂಡ ಶೋ ಆಗುತ್ತೆ. ನೀವು ಅದನ್ನು ಕೂಡ ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿ ನೀವು ನಿಮ್ಮ ಪ್ರೊಫೈಲ್ನ ಆ್ಯಡ್ನ ಮಾಡ್ಬೋದು. ಸೊ ಅದಾದಮೇಲೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ ಅಲ್ವಾ. ಜಸ್ಟ್ ಮಿನಿಟ್, ಅಪ್ಲೈ ಅನ್ನೋ ಆಪ್ಷನ್ ಕೂಡ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಸೊ ನೀವಿಲ್ಲಿ ಜಸ್ಟ್ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೋಲ್ಗೆ ಅಪ್ಲಿಕೇಶನ್ ಕಂಪ್ನಿಗೆ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಅದು ಬಿಟ್ಟು ನಿಮಗೆ ಇಲ್ಲಿ ಸ್ಯಾಲ್ರಿ ಬಿಟ್ಟು ಏನೆಲ್ಲ ಬೆನಿಫಿಟ್ಸ್ ಇದೆ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಲೈಕ್ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ, ಹಾಗೆ ಪೇರೆಂಟಿಂಗ್ ಲೀವ್. ಫಾರ್ ಎಕ್ಸಾಂಪಲ್ ನೀವೀಗ ವರ್ಕ್ ಮಾಡ್ತಾ ಇದ್ದಾರೆ, ಆದಮೇಲೆ ಮದುವೆ ಆಗಿ ನಿಮಗೆ ಪ್ರೆಗ್ನೆಂಟ್ ಆದರೆ, ಬೇಬಿ ಆಯಿತು ಅಂದರೆ ಅವಾಗ ಪ್ರೆಗ್ನೆನ್ಸಿ ಲೀವ್ ಕೂಡ ಸಿಗುತ್ತೆ. ರಿಮೋಟ್ ಫ್ರೆಂಡ್ಲಿ ವರ್ಕ್ ಆಗಿರುತ್ತೆ. ಎಲ್ಲ ಕೂಡ ಇನ್ಫಾರ್ಮೇಷನ್ಸ್ ಇಲ್ಲಿದೆ, ಅದನ್ನೆಲ್ಲನೂ ಕೂಡ ನೀವು ಚೆಕ್ಔಟ್ನ ಮಾಡ್ಕೊಬೋದಾಗಿರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಯಾರು ಕೂಡ ಹೈರಿಂಗ್ ಮಾಡ್ತಾ ಇಲ್ಲ ಅಂತ ಹೇಳ್ಬೇಡಿ, ಯಾಕಂದರೆ ಇಲ್ಲಿ ಆ್ಯಕ್ಟಿವ್ಲಿ ಹೈರಿಂಗ್ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಲಿಂಕಲ್ಲಿ ಓಪನ್ ಮಾಡ್ಕೊಳ್ಳಿ, ಅದು ಬಂದೇ ಬರುತ್ತೆ. ಸೊ ಇದು ಬಿಟ್ಟು ನಿಮ್ಗೆ ಏನಾದ್ರು ಬೇರೆ ಡೌಟ್ಸ್ಗಳಿದೆ, ಕ್ವೆಶನ್ಸ್ಗಳಿದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.